ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಖರ್ಗೆ ಅವರನ್ನ ಗೆಲ್ಲಿಸಿ ಗೌರವ ಹೆಚ್ಚಿಸಿ ಎಂದ ಮಾಜಿ ಸಿಎಂ ಸಿದ್ದರಾಮಯ್ಯ. ಉಮೇಶ್ ಜಾಧವ್ ಅವರನ್ನ ಹಿಗ್ಗಾಮುಗ್ಗಾ ಟೀಕಿಸಿದ ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಅವನೇನೋ ಒಳ್ಳೆಯವನಿರಬಹುದು ಎಂದು ಎಲ್ಲ ಅನುಕೂಲ ಮಾಡಿಕೊಟ್ಟೆ. ಅವನು ಆಗಾಗ ನನ್ನ ಬಳಿ ಬಂದು ಖರ್ಗೆ ಹಾಗೂ ಅವರ ಮಗನನ್ನ ಬೈದುಕೊಂಡು ಬರೋನು. ನೀನ್ಯಾಕೆ ಅವರನ್ನ ಬೈತೀಯ ಹೋಗಯ್ಯ ಎಂದು ಮುಂದಿನ ಸಲ ಕ್ಯಾಬಿನೆಟ್ ವಿಸ್ತರಣೆ ಮಾಡುವಾಗ ಮಂತ್ರಿ ಮಾಡುತ್ತೇನೆ ಎಂದು ಹೇಳಿ ಕಳಿಸಿದ್ದೆ. ಆದರೆ ಗೋಮುಖ ವ್ಯಾಘ್ರ ಜಾಧವ್ ನಮ್ಮ ಬೆನ್ನಿಗೆ ಚೂರಿ ಹಾಕಿ ಬಿಜೆಪಿಯವರ ಆಮಿಷಕ್ಕೆ ಒಳಗಾಗಿ ಈಗ ಖರ್ಗೆ ವಿರುದ್ಧ ಓಟು ಕೇಳಲು ಬರುತ್ತಿದ್ದಾನೆ. ಅಂಥವನಿಗೆ ಮತ ಹಾಕ್ತೀರಾ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನಿಸಿದರು. ಇದೇ ಸಂದರ್ಭದಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿ, ಇದು ಕೇವಲ ನನಗೆ ಸೀಮಿತವಾದ ಚುನಾವಣೆಯಲ್ಲ. ನೀವು ಮಾಡುವ ಒಂದೊಂದು ಮತ ದೇಶದ ಭವಿಷ್ಯವನ್ನ ರೂಪಿಸುತ್ತದೆ ಎಂದರು. ಇದು ಗುಲ್ಬರ್ಗಾದಿಂದ ಮಿರ್ಜಾ ಸರ್ಫರಾಜ್ ರವರ ವರದಿ. ಆದರೆ ಇವತ್ತು ದೇಶದಲ್ಲಿ ಹವಾ ತಿರುಗ್ಯಾರ ಇವ್ರು ಎಲ್ಲ ಮೋದಿ ಒಂದು ವೇಳೆ ನಾನು ಹೆಚ್ಚು ಮಾತನಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಭಾವಿಸಿದ್ದೇನೆ. ಕಾರಣ ನಾನು ಈ ಚುನಾವಣೆಯಲ್ಲಿ ಅನೇಕ ಕಡೆ ನನ್ನ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ಚುನಾವಣೆ ಸಮರ್ಥವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಜಾತಿ ಖರ್ಗೆ ಅವರು ಪಡ್ಕೊಂಡಿದ್ದಾರೆ. ಮತ್ತೆ ಅವರು ರಾಜ್ಯದಲ್ಲೂ ಮಂತ್ರಿ ಆಗಿದ್ದಾರೆ, ಕೇಂದ್ರದಲ್ಲೂ ಮಂತ್ರಿ ಆಗಿದ್ದರು. ಯಾವ್ಯಾವ ಮಂತ್ರಿ ಆಗಿದ್ದಾರೆ ಅವ್ರ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗಿದ್ದಾರೆ. ಯಾರೇ ಮಂತ್ರಿ ಆದಾಗ, ಮುಖ್ಯಮಂತ್ರಿ ಆದಾಗ, MLA ಆದಾಗ, ಪಾರ್ಲಿಮೆಂಟ್ ಮೆಂಬರ್ ಆದಾಗ ಜನರಿಗೆ ನಾವೇನ್ ಮಾಡೋದು, ಈ ಸಮಾಜಕ್ಕೆ ಏನ್ ಮಾಡೋದು ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ಬಹಳ ಜನ MLAಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಶಾಸಕರಾಗಿದ್ದಾರೆ. ಅವ್ರು ಯಾರು ಕೂಡ ಜನ ನೆನಪು ಮಾಡ್ಕೊಳ್ತಕ್ಕಂಥ ಯಾವ ಕೆಲಸನೂ ಕೂಡ ಮಾಡಿರಲ್ಲ. ಆದ್ರೆ ಖರ್ಗೆ ಅವರು ತಾವು ಜನಪ್ರತಿನಿಧಿ ಆಗಿದ್ದ ಸಂದರ್ಭದಲ್ಲಿ ಜನರು ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ಗುಲ್ಬರ್ಗದಲ್ಲಿ ಕಣ್ಣಿಗೆ ಕಾಣ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಾಗಿದ್ರೆ ಅದಕ್ಕೆ ನೇರವಾಗಿ ಖರ್ಗೆ ಅವರು ಕಾರಣ ಅಂತಕ್ಕಂಥದನ್ನ ತಿಳ್ಕೋಬೇಕು. ಬೇರೆ ಯಾರು ಮಾಡಿದ್ರು ಗುಲ್ಬರ್ಗದಲ್ಲಿ? 371J ಎಷ್ಟು ವರ್ಷದಿಂದ ನೆನಪುದಿಗೆ ಬಿದ್ದಿತ್ತು? ನೀವು ಬಹಳ ಜನಕ್ಕೆ 371 ಅರಿವಾಗಿದೆಯೇನೋ ಗೊತ್ತಿಲ್ಲ ನನಗೆ. 371J ಬಹಳ ವರ್ಷಗಳಿಂದ ಹೋರಾಟ ನಡೀತಾ ಇತ್ತು. ಖರ್ಗೆ ಅವರು, ಧರ್ಮಸಿಂಗ್ ಅವರು, ಈ ಭಾಗದ ಅನೇಕ ಜನ ಕಾಂಗ್ರೆಸ್ನ ಮುಖಂಡರುಗಳು ಹೋರಾಟ ಅದಾಗಲೇಬೇಕು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.